ಸಾರ್ಥಕ. ನಾವು ಈ ಭೂಮಿಗೆ ಬರುವಾಗ ಕೆಲವೊಂದು ಇಲ್ಲಿಗೆ ತಂದಿದ್ದೇವೆ. ಅವುಗಳು ಯಾವುದು ಅಂತಂದರೆ ಶರೀರ, ಮನಸ್ಸು, ಬುದ್ಧಿ ಹಾಗೂ ಸುಮಾರು 100 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಬದುಕಬೇಕಾಗಿದೆ. ಅಷ್ಟರಲ್ಲಿ ನಾವು ಏನು ಮಾಡಬೇಕು, ಏನನ್ನು ಅನುಭವಿಸಬೇಕು ಅಂತಂದರೆ ಒಂದನ್ನು ಬಯಸಬೇಕಾಗಿದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಂದರೆ ಕತ್ತಲೆಯಿಂದ ಜ್ಯೋತಿ ಅಂದರೆ ಬೆಳಕಿನ ಕಡೆಗೆ ಹೋಗುವುದು. ಸದಾಕಾಲ ನಾವು ಇದನ್ನೇ ಮಾಡಬಾರದು. ಅದರಲ್ಲಿ ಸ್ವಲ್ಪ ಪ್ರಯತ್ನದಿಂದ ನಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸುವ ಪ್ರಯತ್ನವನ್ನು ಮಾಡಬೇಕು. ಅಸತ್ ಎಂದರೆ ಬದಲಾಗುತ್ತಾ ಹೋಗುತ್ತದೆ. ನಮ್ಮ ಮನಸ್ಸು ಹೀಗೆ ಇರಲಿ ಅಂತೂ ಬಯಸುತ್ತೆ, ಆದರೆ ಅದು ಹಾಗೆ ಇರುವುದಿಲ್ಲ. ಇದರಿಂದ ನಮಗೆ ದುಃಖವಾಗುತ್ತೆ. ಸತ್ಯವು ಎಂದಿಗೂ ಬದಲಾಗುವುದಿಲ್ಲ. ಹೀಗೆ ಅಸತ್ಯನಿಂದ ಸತ್ಯದ ಕಡೆಗೆ ಹೋಗಬೇಕು, ಆಗ ಹಿತವಾಗಿರುತ್ತದೆ. ತಮಸೋಮ ಜ್ಯೋತಿರ್ಗಮಯ ಅಂತಂದರೆ ಕತ್ತಲು. ನಮ್ಮ ಮನಸ್ಸು ಯಾವಾಗಲೂ ಕತ್ತಲಿನಲ್ಲಿಯೇ ಓಡಾಡುತ್ತಿರುವುದು. ಅಂದರೆ ಏನು ತಿನ್ನಬೇಕು, ಏನು ಮಾತನಾಡಬೇಕು ಅಂತ ಹೇಳಿ ತಿಳಿದಿರೋದಿಲ್ಲ. ಮನಸ್ಸು ಕತ್ತಲಿನಲ್ಲಿರುವುದರಿಂದ, ಅಂದರೆ ಮೋಹದಿಂದ ಕೂಡಿರುವುದರಿಂದ ಮನಸ್ಸಿಗೆ ನಿಜದ ಅಥವಾ ಸತ್ಯದ ದರ್ಶನವಾಗುವುದಿಲ್ಲ. ಇದನ್ನು ಸ್ವಲ್ಪ ಮೇಲೆ ಎತ್ತುತ್ತಾ ಬೆಳಕಿನ ಕಡೆಗೆ ಒಯ್ಯಬೇಕು. ಹೀಗೆ ಬೆಳಕಿಗೆ ಬಂದರೆ ನಮಗೆ ಎಲ್ಲವೂ ಸ್ವಚ್ಛವಾಗಿ ಕಾಣುತ್ತದೆ. ಇದರಿಂದ ನಾವು ಏನನ್ನು ತಿನ್ನಬೇಕು, ಏನು ತಿನ್ನಬಾರದು ಅಂತ ಗೊತ್ತಾಗುತ್ತೆ. ಮೃತ್ಯೋರ್ಮ ಅಮೃತಂಗಮಯ. ನಮ್ಮ ದೇಹ ನಶ್ವರ, ಅಂದರೆ ನಾಶವಾಗುವಂತಹದ್ದು. ಅದನ್ನು ಅಮೃತ ಅಂತಂದರೆ ಶಾಶ್ವತವಾಗಿರುವುದು, ಅದರ ಕಡೆಗೆ ಒಯ್ಯುವುದು. ಇದೇ ನಮ್ಮ ದೇಹದ ಉದ್ದೇಶ. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲಿನಿಂದ ಬೆಳಕಿಗೆ, ಮೃತ್ಯುವಿನಿಂದ ಅಮೃತ ಅಂತಂದರೆ ನಾಶವಾಗದ ಕಡೆಗೆ ಹೋಗುವುದು. ಆಗ ನಮಗೆ ಜೀವನ ಆನಂದಮಯವಾಗುತ್ತದೆ.